ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ಕನ್ನಡ ಪಠ್ಯದಲ್ಲಿ ಒಂದು ಪಾಠ ಉಳ್ಕೊಂಡಿದೆ. ಅದೇ ಬದುಕನ್ನು ಪ್ರೀತಿಸಿದ ಸಂತ. ಈ ಒಂದು ಪಾಠವನ್ನು ನಾವು ಇವತ್ತು ನೋಡೋಣ. ಬದುಕನ್ನು ಪ್ರೀತಿಸಿದ ಸಂತ, ಇದರ ಲೇಖಕರು HR ರಾಮಕೃಷ್ಣ ರಾವ್ ಅಂತ. ಇವರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳಿಯುವುದಾದರೆ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 1935ರಲ್ಲಿ ಜನಿಸಿದವರು. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗನಾಗಿ ಜನಿಸಿದಂಥವರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು HR ರಾಮಕೃಷ್ಣ ರಾವ್ ಅವರು ರಚಿಸಿರುವಂಥದ್ದು. ಹಾಗೆ ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಉಪನ್ಯಾಸಗಳನ್ನು ಕೂಡ ಇವರು ನೀಡಿದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲೂ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಗ್ರಹಣದ ಸಂದರ್ಭದಲ್ಲಿ, ಸೂರ್ಯಗ್ರಹಣ ಇರಬಹುದು, ಚಂದ್ರಗ್ರಹಣ ಇರಬಹುದು, ಈ ಗ್ರಹಣದ ಸಂದರ್ಭದಲ್ಲಿ HR ರಾಮಕೃಷ್ಣ ರಾವ್ ಅವರನ್ನು ಯಾವುದಾದ್ರೂ ಒಂದು ಕನ್ನಡದ ನ್ಯೂಸ್ ಚಾನೆಲ್ಗಳು ಕರೆಸ್ತಾ ಇದ್ವು. ಅದು ಪಬ್ಲಿಕ್ TV ಇರಬಹುದು ಅಥವಾ ಸುವರ್ಣ ನ್ಯೂಸ್ ಇರಬಹುದು. ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಆ ಒಂದು ವೈಜ್ಞಾನಿಕ ಮತ್ತು ವೈಚಾರಿಕ ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಿಸಿಬಿಸಿಯಾದಂಥ ಚರ್ಚೆಗಳಾಗ್ತಾ ಇದ್ವು. ವಿಜ್ಞಾನದ ವಿಚಾರಗಳನ್ನು ಹೇಳುವುದಕ್ಕೆ ಅಥವಾ ವೈಜ್ಞಾನಿಕ ಹಿನ್ನೆಲೆ ಏನು ಅದಕ್ಕೆ ಅಥವಾ ಅದಕ್ಕೆ ಅದರದೇ ಆದಂಥ ಒಂದು ವೈಚಾರಿಕತೆ ಏನು ಅನ್ನುವುದನ್ನು ಹೇಳುವುದಕ್ಕೆ ರಾಮಕೃಷ್ಣ ರಾವ್ ಅವರು ಬರ್ತಾ ಇದ್ದರು. ಅದ್ಭುತವಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥವಾಗುವಂತೆ ಅದನ್ನು ವಿವರಿಸ್ತಾ ಇದ್ದರು. ಆ ಗ್ರಹಣಗಳು ಹೇಗಾಗ್ತವೆ, ಗ್ರಹಣದಿಂದ ಈ ಭೂಮಿಯ ಮೇಲಿರುವಂಥ ಜೀವಿಗಳ ಮೇಲೆ ಏನು ಪರಿಣಾಮ ಬೀರ್ತವೆ, ಅಥವಾ ಆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ಯಾವ ರೀತಿಯಾದಂಥ ಕುತೂಹಲವನ್ನು ಹುಟ್ಟಿಸ್ತವೆ, ಯಾವೆಲ್ಲ ಸಂದರ್ಭದಲ್ಲಿ ಅದು ಘಟಿಸ್ತವೆ, ಹೀಗೆ ತುಂಬ ಸೊಗಸಾಗಿ ವಿವರಣೆಯನ್ನು ಕೊಡ್ತಾ ಇದ್ರು. ನಾನು ಬಹಳಷ್ಟು ಬಾರಿ ಅವರ ಇಂಥ ಒಂದು ಡಿಬೇಟ್ಗಳನ್ನು, ಚರ್ಚೆಗಳನ್ನು TV ನೋಡಿದ್ದೇನೆ. ಬಹಳ ಸರಳವಾಗಿ, ಬಹಳ ಸುಂದರವಾಗಿ ವಿವರಿಸ್ತಾರೆ HR ರಾಮಕೃಷ್ಣ ರಾವ್ ಅವರು. ಹಾಗಾಗಿ ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವ ಕಲಾಂ ಮೇಷ್ಟ್ರು, ಇವರು ಬರೆದಿರುವಂಥ ಕೃತಿ ಕಲಾಂ ಮೇಷ್ಟ್ರು, APJ ಅಬ್ದುಲ್ ಕಲಾಂ ಎಲ್ರಿಗೂ ಗೊತ್ತು. ಮತ್ತು ಅವರ ಬಗ್ಗೆ ಹೆಚ್ಚಾಗಿ ಪರಿಚಯ ಮಾಡಬೇಕು ಅಂತಲೇ ಇಲ್ಲ. ಯಾಕೆಂತಂದರೆ ಅವರನ್ನು ತಿಳಿಯದ ಭಾರತೀಯರು ಏನು ಅಜ್ಞಾನಿಗಳೇ ಸರಿ ಅಥವಾ ಒಂದು ರೀತಿ ಅನಕ್ಷರಸ್ಥರೇ ಸರಿ ಅನ್ನುವ ಮಟ್ಟಕ್ಕೆ ಅವರು ಪ್ರಸಿದ್ಧಿಯನ್ನು, ಖ್ಯಾತಿಯನ್ನು ಹೊಂದಿರುವಂಥದ್ದು. ಅಷ್ಟು ಎತ್ತರವಾದಂಥ ಒಂದು ಹುದ್ದೆಯನ್ನು ಕೂಡ ಏರಿದಂಥ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ಎಂಥ ಹುದ್ದೆಯನ್ನು ಏರಬಹುದು ಅನ್ನೋದಕ್ಕೆ ಅವರು ನಮಗೆ ಮಾದರಿಯಾಗಿರುವಂಥವ್ರು. ಹಾಗಾಗಿ ಕಲಾಂನ ಬಗ್ಗೆ ಈ HR ರಾಮಕೃಷ್ಣ ರಾವ್ ಅವರು ಕಲಾಂ ಮೇಷ್ಟ್ರು ಅಂತ ಒಂದು ಕೃತಿಯನ್ನು ಬರೀತಾರೆ. ಅದು ಕನ್ನಡ ಪ್ರಾಧಿಕಾರ ಏನಿದೆಯಲ್ಲ, ಪುಸ್ತಕಾಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ಅದಕ್ಕಾಗಿ ಬರೆದುಕೊಟ್ಟಿರುವಂಥದ್ದು. ಆ ಒಂದು ಕೃತಿಯಿಂದ ಈ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ನೋಡುವಾಗ ಪ್ರಮುಖವಾಗಿ 2 ಪ್ರಕಾರ, ಪದ್ಯ ಮತ್ತು ಗದ್ಯ. ಗದ್ಯ ಪ್ರಕಾರಗಳಲ್ಲಿ ಇನ್ನು ಕೆಲವು ಏನು ಉಪವಿಭಾಗಗಳು, ಪ್ರಕಾರಗಳು. ಅದು ಕಾದಂಬರಿ, ನಾಟಕ, ಸಣ್ಣ ಕಥೆ, ನೀಳಗತೆ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಲಲಿತ ಪ್ರಬಂಧ, ಪ್ರವಾಸ ಕಥನ, ಹೀಗೆಲ್ಲ ಗದ್ಯದಲ್ಲಿಯೂ ಮತ್ತು ಉಪ ಪ್ರಕಾರಗಳನ್ನು ನಾವು ನೋಡ್ತೇವೆ. ಆತ್ಮಚರಿತ್ರೆ
ನಮ್ಮನ್ನ ಕುರಿತು ನಾವೇ ಬರ್ಕೊಳ್ಳುವಂಥದ್ದು, ನಮ್ಮ ಜೀವನದ ಕುರಿತಾಗಿ ನಾವೇ ಬರ್ಕೊಂಡ್ರೆ ಅದಕ್ಕೆ ಆತ್ಮಚರಿತ್ರೆ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿಯ ಆದರ್ಶ ವ್ಯಕ್ತಿಯ ಅಥವಾ ಮಾದರಿಯಾಗಬಲ್ಲಂಥ ವ್ಯಕ್ತಿಯ ಕುರಿತು ಬೇರೊಬ್ಬರು ಬರೆದರೆ ಅವರ ಜೀವನವನ್ನ ಅಥವಾ ಅವರ ಒಂದು ಸಾಧನೆಯನ್ನ ಲೇಖನದ ರೂಪದಲ್ಲಿ ಬರೆದರೆ ಅದು ಜೀವನ ಚರಿತ್ರೆ ಅಂತ ಅನಿಸ್ಕೊಳ್ತವೆ. ಇದು ಕೂಡ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಕಲಾಂ ಮೇಷ್ಟ್ರು ಎಂಬ ಒಂದು ಕೃತಿಯಲ್ಲಿ ರಾಷ್ಟ್ರಪತಿಯಾಗಿ, ವಿಜ್ಞಾನಿಯಾಗಿ, ಶ್ರೇಷ್ಠ ವಿಜ್ಞಾನಿಯಾಗಿ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆಯನ್ನು ಯಾರು ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಇಲ್ಲಿ ಜೀವನ ಚರಿತ್ರೆಯ ಅಂದರೆ ಅವರ ಒಂದು ಜೀವನದ ಬದುಕಿನ ಕೆಲವು ರಸಮಯ ಕ್ಷಣಗಳನ್ನು, ಗಳಿಗೆಗಳನ್ನು, ಆ ಒಂದು ಸಮಯವನ್ನು ಇಲ್ಲಿ ದಾಖಲಿಸ್ತಾ ಹೋಗಿದ್ದಾರೆ. ಹಾಗಾಗಿ ಇದು ಸಾಹಿತ್ಯ ಪ್ರಕಾರಗಳಲ್ಲಿ ಜೀವನ ಚರಿತ್ರೆಯ ಒಂದು ಪ್ರಕಾರಕ್ಕೆ ಸೇರಿರುವಂಥದ್ದು. ಬದುಕನ್ನು ಪ್ರೀತಿಸಿದ ಸಂತ ಅಂತೇಳಿ ಎಲ್ರಿಗೂ ಗೊತ್ತು. ನಿಮಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೊದಲು ಅವರು ವಿಜ್ಞಾನಿ, ಅದರಲ್ಲೂ ಅವರು ಈ ಪೋಖ್ರಾನ್ 1998ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿರುವಾಗ ಅವರ ಒಂದು ಅಧಿಕಾರಾವಧಿಯಲ್ಲಿ ಪೋಖ್ರಾನ್ ಅಣು ಪರೀಕ್ಷೆಯನ್ನು ಮಾಡ್ತಾರೆ. ಈ ಅಬ್ದುಲ್ ಕಲಾಂ ಅವರ ಒಂದು ಮುಂದಾಳತ್ವದಲ್ಲಿಯೇ ಆಗಿರುವಂಥದ್ದು. ಆ ಪೋಖ್ರಾನ್ ಅಣು ಪರೀಕ್ಷೆಯಿಂದಾಗಿ ಭಾರತ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವುದನ್ನು ಇಡೀ ಪ್ರಪಂಚಕ್ಕೂ ಪರಿಚಯಿಸಿದಂಥ ಒಂದು ಕ್ಷಣ ಅದು. ಆ ಕ್ಷಣದಲ್ಲಿ ಇಡೀ ವಿಶ್ವದ ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳೆಲ್ಲ ಭಾರತವನ್ನ ಕೆಂಗಣ್ಣಿನಿಂದ ನೋಡಿದ್ರು. ಒಂದು ರೀತಿಯಾಗಿ ಅವುಗಳ ಕಣ್ಣುಗಳು ಕುಕ್ಕಿದ್ವು. ಓಹೋ, ಭಾರತ ಇಲ್ಲಿಯವರೆಗೆ ಮುಂದುವರಿಯುತ್ತೋ ಅಥವಾ ಇಷ್ಟು ಬಲಿಷ್ಠವಾಗ್ತಾ ಇದೆಯೋ ಭಾರತ ಅನ್ನೋದು ಎಲ್ರಿಗೂ ಪರಿಚಯವಾಗಿತ್ತು. ಅವತ್ತೇ 1998ರಲ್ಲಿ ಆ ಪೋಖ್ರಾನ್ ಅಣು ಪರೀಕ್ಷೆಯನ್ನ ಮಾಡಿದ ಪ್ರಮುಖರಲ್ಲಿ ಅಥವಾ ಅದರ ಮುಂದಾಳತ್ವವನ್ನು ವಹಿಸಿದವರೇ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಆ ನಂತರ ಅವರು ರಾಷ್ಟ್ರಪತಿಯಾಗಿ ಹುದ್ದೆಯನ್ನು ಅಲಂಕರಿಸ್ತಾರೆ. ನಿಜವಾಗಿ ನಮಗೆ ರಾಷ್ಟ್ರಪತಿ ಹುದ್ದೆ ಅನ್ನುವುದು ಅಲ್ಲಿವರೆಗೆ ಪರಿಚಯವೇ ಆಗಿರಲಿಲ್ಲ. ಅದು ಒಂದು ರೀತಿ ರಬ್ಬರ್ ಸ್ಟಾಂಪ್ ಇದ್ದ ಹಾಗೆ, ನಾಮಕೆ ವಾಸ್ತೆ ಆದಂಥ ಒಂದು ಹುದ್ದೆ. ಅಧಿಕಾರ ಎಲ್ಲವೂ ಕೂಡ ಪ್ರಧಾನಮಂತ್ರಿಗೆ ಇರುತ್ತದೆ ಹೊರತು ರಾಷ್ಟ್ರಪತಿಗಳಿಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಈ ರಕ್ಷಣಾ ವಿಚಾರದಲ್ಲಿ ಅಥವಾ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ಅಥವಾ ಯುದ್ಧ ಏನಾದರೂ ಘಟಿಸುವಂತಿದ್ದರೆ, ಬೇರೆ ದೇಶಗಳೊಂದಿಗೆ ಯುದ್ಧ ಘಟಿಸುವಂತಿದ್ದರೆ, ಅಥವಾ ಯಾವುದಾದ್ರೂ ಒಂದು ರಕ್ಷಣೆ ವಿಚಾರಕ್ಕೆ ಸಂಬಂಧಿಸಿದಂಥ ಒಂದು ಸಂಗತಿಯಾಗಿದ್ದರೆ ಅದು ರಾಷ್ಟ್ರಪತಿಯವರ ಒಂದು ಆ ಅಧೀನಕ್ಕೆ ಅಥವಾ ಅಧಿಕಾರಕ್ಕೆ, ಅದರ ವ್ಯಾಪ್ತಿಗೆ ಬರುವಂಥದ್ದು. ಬಿಟ್ಟರೆ ಉಳಿದ ಯಾವ ಅಧಿಕಾರಿಗಳು, ಭಾರತದ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ ಹೌದು ರಾಷ್ಟ್ರಪತಿಯಾಗಿ, ಆದರೆ ಬೇರೆ ಯಾವ ಅಧಿಕಾರವೂ ಇರುವುದಿಲ್ಲ. ಅಧಿಕಾರ ಎಲ್ಲವೂ ಪ್ರಧಾನಮಂತ್ರಿಗೆ ಮಾತ್ರ ಇರ್ತವೆ. ರಕ್ಷಣಾ ವಿಭಾಗದಲ್ಲಿ ಮಾತ್ರ ಈ ರಾಷ್ಟ್ರಪತಿ ಒಂದು ಉನ್ನತವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅಲ್ಲಿವರೆಗೆ ಅಬ್ದುಲ್ ಕಲಾಂ ರವರು ಭಾರತದ ರಾಷ್ಟ್ರಪತಿ ಆಗುವವರೆಗೂ ಕೂಡ ನಿಮಗೆ ಅಥವಾ ಇಡೀ ಪ್ರಪಂಚಕ್ಕೂ ಕೂಡ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಅಬ್ದುಲ್ ಕಲಾಂ ರವರು ಆ ಹುದ್ದೆಯನ್ನು ಅಲಂಕರಿಸಿದ್ರು ಅವತ್ತು ಗೊತ್ತಾಯಿತು, ರಾಷ್ಟ್ರಪತಿಯಾಗಿದ್ದು ಕೂಡ, ರಬ್ಬರ್ ಸ್ಟಾಂಪ್ನಂತಿದ್ದು ಕೂಡ ಹೇಗೆ ಭಾರತವನ್ನು ಅಭಿವೃದ್ಧಿಯ ಪಥದೆಡೆಗೆ ಸಾಗಿಸಬಹುದು ಅನ್ನೋದಕ್ಕೆ ಅವರು ಮಾದರಿ ಆಗ್ತಾರೆ, ಉದಾಹರಣೆಯಾಗಿ ನಿಲ್ತಾರೆ APJ ಅಬ್ದುಲ್ ಕಲಾಂ ಅವರು. ಅಂಥ ಮಹಾತ್ಮರ, ಅಂಥ ಮಹಾನುಭಾವರ, ಅಂಥ ಸಾಧಕರ, ಅಂಥ ಮಾದರಿ ವ್ಯಕ್ತಿತ್ವವುಳ್ಳಂಥ ಅಬ್ದುಲ್ ಕಲಾಂ ರವರ ಒಂದು ಬದುಕಿನ ಕೆಲವು ಕ್ಷಣಗಳನ್ನು ಇಲ್ಲಿ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ದಾಖಲಿಸ್ತಾ ಹೋಗಿದ್ದಾರೆ. ಖಂಡಿತವಾಗ್ಲೂ ಈ ಜೀವನ ಚರಿತ್ರೆ ಅನ್ನುವಂಥದ್ದು ಇದೆಯಲ್ಲ, ಇದು ಶ್ರೇಷ್ಠ ವ್ಯಕ್ತಿಗಳ ಒಂದು ಬದುಕಿನ ಶೈಲಿಯನ್ನ ಅಥವಾ ಅವರ ಬದುಕಿನಲ್ಲಿ ರೂಢಿಸಿಕೊಂಡಂಥ ಒಂದು ಕ್ರಮವನ್ನ, ಇವೆಲ್ಲವನ್ನ ಹೇಳ್ತಾ ಹೋಗುವಂಥದ್ದು, ದಾಖಲಿಸ್ತಾ ಹೋಗುವಂಥದ್ದು. ಇದರಿಂದ ಮುಂದಿನ ಪೀಳಿಗೆಗೆ ಅಥವಾ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಅವರ ಬದುಕಿನಲ್ಲಿ ಅವರ ಘಟಿಸಿದಂಥ ಘಟನಾವಳಿಗಳು ಅಥವಾ ಅವರ ಒಂದು ವ್ಯಕ್ತಿತ್ವವು ಅಥವಾ ಅವರ ಒಂದು ಸಾಧನೆಯು ಇವೆಲ್ಲವೂ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗ್ತವೆ, ಪ್ರೇರಣೆ ಆಗ್ತವೆ, ಅವರು ಮಾದರಿ ವ್ಯಕ್ತಿ ಆಗ್ತಾರೆ. ನೀವು ಕೂಡ ಅವರಂತೆ ಆಗಬೇಕು ಅನ್ನುವಂಥ ಒಂದು ಹಂಬಲವನ್ನು, ಛಲವನ್ನು ತೊಡುವುದಕ್ಕೆ
ಇದು ಸಹಾಯ ಆಗ್ತದೆ ಅನ್ನುವ ಕಾರಣದಿಂದ ಇಂಥ ಒಂದು ಮಹಾನ್ ವ್ಯಕ್ತಿಗಳ ಕುರಿತಾಗಿರುವ ಜೀವನ ಚರಿತ್ರೆಯನ್ನು ನಿಮಗೆ ಹಚ್ಚಿದ್ದಾರೆ. ಹಾಗಾಗಿ ಏನಿದೆ ಈ ಪಾಠದಲ್ಲಿ? ಅಬ್ದುಲ್ ಕಲಾಂರವರ ಕುರಿತು ಕೆಲವು, ತುಂಬ ಅಲ್ಲ, ಬಹಳ ಅಲ್ಲ, ಎಲ್ಲವೂ ಅಲ್ಲ, ಕೆಲವೇ ಕ್ಷಣಗಳನ್ನು ಮಾತ್ರ ಇಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಅಬ್ದುಲ್ ಕಲಾಂರವರು ಏನು, ಹೇಗಿದ್ರು, ಅವರು ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ರು ಅಂದರೆ ವಿದ್ಯಾರ್ಥಿಗಳನ್ನು, ಆ ವಿದ್ಯಾರ್ಥಿಗಳೊಂದಿಗೆ ಅವರು ಯಾವ ರೀತಿಯಾಗಿ ಮಕ್ಕಳಂತೆಯೇ ಬೆರೀತಾ ಇದ್ರು, ಈ ಎಲ್ಲ ಕ್ಷಣಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗುವ. ಬದುಕನ್ನು ಪ್ರೀತಿಸಿದ ಸಂತ ಅಂದರೆ ಸಾಮಾನ್ಯ ಒಬ್ಬ ಸನ್ಯಾಸಿ, ಎಲ್ಲವನ್ನೂ ತ್ಯಾಗ ಮಾಡದಂಥವನು. APJ ಅಬ್ದುಲ್ ಕಲಾಂರವರು ಮದುವೆ ಆಗಿಲ್ಲ. ಹಾಗಾಗಿ ಬದುಕನ್ನು ಪ್ರೀತಿಸಿದ ಸಂತ ಅಂದರೆ ಮದುವೆಯಾಗದೆಯೇ, ಸಂಸಾರಿಯಾಗದೆಯೇ ಬದುಕನ್ನು ಪ್ರೀತಿಸುವಂಥದ್ದು ಅಂತಂದರೆ ಸುಲಭ ಅಲ್ಲ. ಒಬ್ಬಂಟಿಯಾಗಿ ಬದುಕನ್ನು ಪ್ರೀತಿಸುವುದು ಸುಲಭ ಅಲ್ಲ. ಆದರೂ ಕೂಡ ಇವರು ಬದುಕನ್ನು, ಜೀವನವನ್ನು ಅತಿಯಾಗಿ ಪ್ರೀತಿಸ್ತಾರೆ. ನೋಡಿ, ಕೆಲವರು ಇರ್ತಾರೆ, ಅಯ್ಯೋ ನನಗೇನೂ ಇಲ್ಲ, ಹಣ ಇಲ್ಲ, ಸಂಪತ್ತಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಮನೆ ಇಲ್ಲ, ಕಾರಿಲ್ಲ, ಏನೇನೋ ಕೊರಗ್ತಾ ಇರ್ತಾರೆ. ಜೀವನವನ್ನು ಸುಖಕರವಾಗಿ, ಸಂತೋಷವಾಗಿ ಕಳೆಯುವುದಕ್ಕೆ ಅವರು ಆ ಒಂದು ಅವಕಾಶವನ್ನೇ ಪಡ್ಕೊಳ್ಳೋದಿಲ್ಲ. ಬಹಳ ಮಂದಿ ನಿರಾಶರಾಗಿ ಅಥವಾ ಹತಾಶರಾಗಿ ಕುಗ್ಗಿ ಹೋಗ್ತಾರೆ. ಆತ್ಮವಿಶ್ವಾಸದಿಂದ ಅವರು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಬಿಡುತ್ತಾರೆ. ಆದರೆ ಶ್ರೇಷ್ಠ ವ್ಯಕ್ತಿತ್ವದವರಾದಂಥ APJ ಅಬ್ದುಲ್ ಕಲಾಂರಂಥವರು ಸನ್ಯಾಸಿಯಾಗಿದ್ದರೂ ಕೂಡ, ಮದುವೆ ಆಗದೇ ಇದ್ದರೂ ಕೂಡ, ಸಂಸಾರಿ ಆಗದೆ ಹೋದರೂ ಕೂಡ ಬದುಕನ್ನು, ಜೀವನವನ್ನು ಎಷ್ಟು ಅಪಾರವಾಗಿ ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಈ ಒಂದು ಪಾಠದಲ್ಲಿ ನಮಗೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ನೋಡಿ, ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಬಹಳ ಮಂದಿ ಇರ್ತಾರೆ, ಪ್ರಶಸ್ತಿಗಾಗಿಯೋ, ಹಣ ಸಂಪಾದನೆಗಾಗಿಯೋ, ಹೆಸರು ಮಾಡುವುದಕ್ಕಾಗಿಯೋ ಪ್ರತಿದಿನ ವಿಡಿಯೋದಲ್ಲಿ, ಮಾಧ್ಯಮದಲ್ಲಿ, ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು TV ಮಾಧ್ಯಮದಲ್ಲಿ ತಮ್ಮ ಮುಖಗಳೇ ಬರಬೇಕು ಅನ್ನುವಂಥ ಒಂದು ಕೆಟ್ಟ ಹವ್ಯಾಸವು, ಇವೆಲ್ಲದಕ್ಕಾಗಿ ಕೆಲಸ ಮಾಡುವವರು ಇರ್ತಾರೆ. ಆದರೆ ನಮ್ಮ ಅಬ್ದುಲ್ ಕಲಾಂರವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದು ಇದು ಯಾವ ಕಾರಣಕ್ಕಾಗಿಯೂ ಅಲ್ಲ. ಒಂದೇ ಒಂದು ಕಾರಣ, ಅದು ದೇಶ ಸೇವೆ. ದೇಶವನ್ನು ಅಭಿವೃದ್ಧಿಯ ಪಥದೆಡೆಗೆ ಸಾಗಿಸಬೇಕು, ಅಭಿವೃದ್ಧಿ ಹೊಂದಿದ ಇತರ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಅನ್ನುವ ಒಂದು ಅಚಲವಾದಂಥ ಒಂದು ದೃಢವಾದಂಥ ಒಂದು ಸಂಕಲ್ಪ ಅವರದ್ದು. ಅಷ್ಟು ರಾಷ್ಟ್ರವನ್ನು ಪ್ರೀತಿಸ್ತಾ ಇದ್ರು, ರಾಷ್ಟ್ರಪ್ರೇಮಿಯಾಗಿದ್ದರು. ರಾಷ್ಟ್ರೀಯತೆ ಅನ್ನೋದು ಅವರ ರಕ್ತದಲ್ಲಿ, ಕಣದಲ್ಲಿಯೂ ಕೂಡ ಇತ್ತು. ಹಾಗಾಗಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತಮ್ಮನ್ನು ತಾವು ಜೀವನ ಪರ್ಯಂತ ತೊಡಗಿಸಿಕೊಳ್ತಾರೆ ಅಂತ ಹೇಳಿದರೆ ಅದು ಅವರ ಸುಖಕ್ಕಾಗಿ ಅಲ್ಲ, ಅವರ ಸಂತೋಷಕ್ಕಾಗಿ ಅಲ್ಲ, ಅಥವಾ ಅವರಿಗೊಂದು ಹೆಸರು ಬರಬೇಕು, ಖ್ಯಾತಿಯನ್ನು ಪಡಿಬೇಕು, ಅಥವಾ ಹಣ ಸಂಪಾದನೆ ಮಾಡಬೇಕು, ಇದು ಯಾವುದೂ ಅಲ್ಲವೇ ಅಲ್ಲ. ಒಂದೇ ಒಂದು ಉದ್ದೇಶ, ಗುರಿ ಅಂತ ಹೇಳಿದರೆ ಅದು ರಾಷ್ಟ್ರದ ಉನ್ನತಿಗಾಗಿ, ಅಭಿವೃದ್ಧಿಗಾಗಿ ಮಾತ್ರ. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ರಾಷ್ಟ್ರಪತಿ ಆಯ್ಕೆ ಆಗಬೇಕು, ಇನ್ನೇನು ಕೆಲವು ದಿನಗಳಿದ್ದಾವೆ. ಆ ಒಂದು ಸಂದರ್ಭದಲ್ಲಿ ಹೈದರಾಬಾದ್ನ ಒಂದು ಆಸ್ಪತ್ರೆಗೆ ಅಬ್ದುಲ್ ಕಲಾಂರವರು ಭೇಟಿ ನೀಡ್ತಾರೆ. ಆ ಕ್ಷಣದಲ್ಲಿ ಏನಾಗಿತ್ತು? ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಆ ಆಸ್ಪತ್ರೆಗೆ ಹೋಗ್ತಾರೆ, ಹೋದಂಥವ್ರು ವೈದ್ಯರನ್ನು ಪ್ರಶ್ನಿಸ್ತಾರೆ. ಬುದ್ಧಿಮಾಂದ್ಯ ಮಕ್ಕಳಿದ್ದಾರಲ್ಲ, ಮಂದ ಬುದ್ಧಿಯ ಮಕ್ಕಳಿದ್ದಾರಲ್ಲ, ಆ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಂತಂದರೆ ನೀವು ಗೊತ್ತುಂಟು. ಇವತ್ತಿನ ಮಕ್ಕಳಿಗೆ ಇದು ಗೊತ್ತಿಲ್ಲ ಅಂತಂದರೆ ಮತ್ತೆ ಯಾರಾದರೂ ನಗಬಹುದು. ನಮಗೂ ಗೊತ್ತಿಲ್ಲದಂಥ ವಿಚಾರಗಳು ಈ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತೇ ಇರ್ತವೆ. ಚಿಪ್ ಅಂದರೆ ಡಾಟಾವನ್ನು ಸಂಗ್ರಹಿಸಿರುವಂಥ ಒಂದು ಸೂಕ್ಷ್ಮವಾದಂಥ ಪರಿಕರ ಅಲ್ವಾ? ಅಲ್ಲಿ ಮುಂದಿದೆ. ಏನು ಚಿಪ್ ಅಂತ ಹೇಳಿದರೆ? ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಇದು ಒಂದು ಮಾರ್ಕ್ಸಿಗೆ ಪ್ರಶ್ನೆ ಕೂಡ ಇದೆ.
ನೆನಪಿಟ್ಕೊಳ್ಳಿ ಇದನ್ನು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ನೀವು ಚಿಪ್ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ನಿಮ್ಮದೇ ಆದಂಥ ಒಂದು ಕಲ್ಪನಾ ಉತ್ತರವನ್ನು ಬರಿಬೇಡಿ, ನೀವು ಕಲ್ಪಿಸಿದಂತೆ ಉತ್ತರ ಬರಿಬೇಡಿ, ಇಲ್ಲಿರುವಂಥ ಉತ್ತರವೇ ಬರಿಬೇಕು. ಚಿಪ್ ಅಂತಂದ್ರೆ ಏನು? ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ. ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ಕಂಪ್ಯೂಟರ್ ಸಹಾಯದಿಂದ ಆ ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಈ ಚಿಪ್ಪನ್ನು ಅಳವಡಿಸಿ, ಈ ಸಾಧನವನ್ನು ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯನ್ನು ನಾವು ಹೋಗಲಾಡಿಸಬಹುದೇ ಅಂತ ಹೇಳ್ಕೊಂಡು ವೈದ್ಯರನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವೈದ್ಯರ ಉತ್ತರ ಏನು? ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ವೈದ್ಯರು ಇದು ಸಾಧ್ಯ ಆಗೋದು ಕಷ್ಟ ಇದೆ ಅಂತ ಮಾತಾಡಿದರು. ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ವೈದ್ಯರು, ಸಾಧ್ಯ ಆಗ್ಲಿಕ್ಕಿಲ್ಲ ಸರ್ ಇದು ಅಂತೇಳಿ. ಆವಾಗ ಕಲಾಂರವರು ಹೇಳ್ತಾರೆ, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಇವರು ಎಷ್ಟು ಧನಾತ್ಮಕವಾಗಿ, ಎಷ್ಟು ಸಕಾರಾತ್ಮಕವಾಗಿ, ಪಾಸಿಟಿವ್ ಥಿಂಕ್ ಅಂತ ಹೇಳ್ತೇವಲ್ಲ, ಹೇಗೆ ಯೋಚಿಸ್ತಾ ಇದ್ರು, ಯಾವುದನ್ನು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಆಗೋದಿಲ್ಲ, ಸಾಧ್ಯ ಇಲ್ಲ, ಈ ಮಾತೇ ಇಲ್ಲ ಅವರ ಹತ್ರ, ಈ ಶಬ್ದವೇ ಇಲ್ಲ ಅವರ ಹತ್ರ. ಎಲ್ಲವನ್ನೂ ಕೂಡ ತುಂಬ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ನೋಡ್ತಾ ಇದ್ರು. ಆಗ್ತವೆ, ಪ್ರಯತ್ನ ಮಾಡಿದ್ರೆ ಆಗ್ತವೆ ಅನ್ನುವಂಥ ಒಂದು ಅಚಲವಾದಂಥ ನಂಬಿಕೆಯನ್ನು ಉಳ್ಳವರಾಗಿದ್ದರು ಅಬ್ದುಲ್ ಕಲಾಂ ಅವರು. ಆ ಆಸ್ಪತ್ರೆಯ ವೈದ್ಯರು ಈ ಒಂದು ಸಾಧ್ಯತೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದವಾಗ ಈ ಕಲಾಂರವರ ಉತ್ತರ ಹೇಗಿತ್ತು, ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ ಅನ್ನೋದಕ್ಕಿಂತ ಪ್ರತಿಕ್ರಿಯೆ ಹೇಗಿತ್ತು? ಸಾಧ್ಯವಿಲ್ಲ ಎಂಬ 100 ಕಾರಣಗಳು ನೀವು ಹೇಳುವ ಬದಲು ಸಾಧ್ಯವಿದೆ ಅಂತ ಒಂದು ಕಾರಣವನ್ನು ಹೇಳ್ತೀರಾ ಅಂತ ವೈದ್ಯರನ್ನ ಪ್ರಶ್ನಿಸಿದ್ರಂತೆ. ಅಂಥ ಪಾಸಿಟಿವ್ ಥಿಂಕ್ ಮಾಡುವಂಥ, ಸಕಾರಾತ್ಮಕವಾಗಿ ಯೋಚಿಸುವಂಥ ವಿಜ್ಞಾನಿಯಾಗಿದ್ದರು ಅಬ್ದುಲ್ ಕಲಾಂ ಅವರು. 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆ ಪ್ರಕಟಿಸಿದರು. ಒಂದು ಅವರೇ ಬರೆದಿರುವಂಥ, ಅವರ ಬಗ್ಗೆಯೇ ಬರೆದಿರುವಂಥ ಆತ್ಮಚರಿತ್ರೆ 1999ರಲ್ಲಿ ಅದನ್ನು ಪ್ರಕಟಪಡಿಸ್ತಾರೆ. ಅದಕ್ಕೆ ಅವರು ಇಟ್ಟಂಥ ಹೆಸರು ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಕೊಂಡು ಹೆಸರಿಡುತ್ತಾರೆ. ಅಗ್ನಿ ಜ್ವಾಲೆ ಇದೆಯಲ್ಲ, ಯಾವಾಗಲೂ ಊರ್ಧ್ವಮುಖಿ ಅಂದರೆ ಮೇಲ್ಮುಖವಾಗಿ ಉರಿತಾ ಇರ್ತವೆ. ಅಗ್ನಿ ಯಾವತ್ತಿಗೂ ಕೂಡ ಮೇಲೇರುವುದೇ ಅದರ ಸ್ವಭಾವ. ಅತ್ಯಂತ ಕೆಳಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಯಿತು. ತಾನೇಕೆ ಆತ್ಮಕಥೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸಿದ್ದಾರಂತೆ. ನಾನು ಯಾಕೆ ಆತ್ಮಕಥೆಯನ್ನು ಬರೆದೆ, ಆತ್ಮಚರಿತ್ರೆಯನ್ನು ಬರೆದೆ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೀಗೆ ಉತ್ತರಿಸ್ತಾರೆ. ಅಗ್ನಿ ಯಾವತ್ತಿಗೂ ಕೂಡ ಊರ್ಧ್ವಮುಖಿಯಾಗಿರುವಂಥದ್ದು, ಅದು ಅಧೋಮುಖಿಯಲ್ಲ, ಕೆಳಮುಖವಾಗಿರುವುದಿಲ್ಲ. ಎಂಥ ಒಂದು ಸಾಮಾನ್ಯ ಹೀನ ಸ್ಥಿತಿಯಲ್ಲಿ ಜನಿಸಿದವನಿಗೂ ಕೂಡ ಉನ್ನತಿಯನ್ನು ಹೊಂದುವುದಕ್ಕೆ, ಮೇಲ್ಮುಖವಾಗಿ ಸಾಗುವುದಕ್ಕೆ, ಸಾಧನೆಯ ಪಥದಲ್ಲಿ ಸಾಗುವುದಕ್ಕೆ ಸಾಧ್ಯವಿದೆ ಎನ್ನುವ ಕಾರಣಕ್ಕಾಗಿ ಆ ಒಂದು ಆತ್ಮಚರಿತ್ರೆಗೆ ಅವರಿಟ್ಟಂಥ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಕೊಂಡು, ನಾನು ಯಾಕೆ ಆತ್ಮಚರಿತ್ರೆಯನ್ನು ತನ್ನ ಕುರಿತಾಗಿ ತಾನು ಬರೆದೆ ಅನ್ನುವುದಕ್ಕೆ ಅವರು ಹೀಗೆ ಹೇಳಿದ್ರಂತೆ. ಏನಂತ? ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಯಾಗ್ತದೆ, ಮಾದರಿಯಾಗ್ತದೆ ಎಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿ ನಾವು ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಯಾವುದೋ ಒಂದು ಕುಗ್ರಾಮದಲ್ಲಿ ಊರಿನಲ್ಲಿ ಹುಟ್ಟಿದಂಥ ಮಗುವಿಗೆ ನನ್ನ ಸ್ಥಿತಿಯಂಥದ್ದೇ ಆ ಮಗುವಿನ ಸ್ಥಿತಿಯು, ಸಾಮಾಜಿಕವಾದಂಥ ಒಂದು ಸ್ಥಿತಿಯು ಇದ್ದ ಸಂದರ್ಭದಲ್ಲಿ ನನ್ನ ಒಂದು ಸಾಧನೆಯನ್ನು ಓದಿದ ಮೇಲೆ ಆ ಮಗುವಿಗೆ ಸ್ಫೂರ್ತಿಯಾಗಬಹುದಲ್ಲ, ಪ್ರೇರಣೆಯಾಗಬಹುದಲ್ಲ. ಆ ಕಾರಣಕ್ಕಾಗಿ ನಾನು ಬರೆದೆ
ಅಂತ ಆತ್ಮಚರಿತ್ರೆ ಬರೆದಿದ್ದರ ಕಾರಣವನ್ನು ಹೇಳಿಕೊಂಡಿದ್ದರಂತೆ ಅಬ್ದುಲ್ ಕಲಾಂರವರು. ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೋ ಏನು? ನನ್ನಂತಹದೇ ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ಹುಟ್ಟಿದ ಮಗುವಿಗೆ ನನ್ನ ಬದುಕನ್ನು ಓದಿದ ಮೇಲೆಯಾದರೂ ನನ್ನ ಹಾಗೆಯೇ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ, ಶ್ರೇಷ್ಠವಾದಂಥ ಸಾಧನೆಯನ್ನು ಮಾಡುವುದಕ್ಕೆ ಪ್ರೇರಣೆ ಸ್ಫೂರ್ತಿ ಆಗಬಹುದೋ ಏನೋ ಎಂಬ ಕಾರಣದಿಂದ ನಾನು ನನ್ನ ಕುರಿತಾಗಿ ಬರುತ್ತೆ ಅಂತ ಹೇಳ್ಕೊಂಡು ಅಬ್ದುಲ್ ಕಲಾಂ ಅವರು ಹೇಳಿದ್ದರಂತೆ. ಇನ್ನು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಹೈದರಾಬಾದಿನಲ್ಲಿ ಒಂದು ಪ್ರದೇಶ ಬರಡು ಭೂಮಿ, ಇದೇ ರೀತಿಯಾಗಿ ಕಲ್ಲು ಬಂಡೆಗಳಿಂದ ಕೂಡಿರುವಂಥ ಒಂದು ಬರಡು ಭೂಮಿ. ಆ ಬರಡು ಬಂಜರು ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಏನು ಮಾಡಿದ್ರು, ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಯಾವ ಹೆಸರಿನಿಂದ? ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಕ್ಷಿಪಣಿಯ ತಯಾರಿಕಾ ಅಥವಾ ಸಂಶೋಧನಾ ಕೇಂದ್ರವನ್ನಾಗಿ ಅಲ್ಲಿ ಸ್ಥಾಪಿಸಿದ್ರಂತೆ. ಅಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ಕಲ್ಲು ಬಂಡೆಗಳಿಂದ ಕೂಡಿರುವಂಥ ಜಾಗ ಅದು. ಅಂಥ ಒಂದು ಜಾಗವನ್ನು ಅಬ್ದುಲ್ ಕಲಾಂ ಅವರು ಯಾವ ಒಂದು ಸದುಪಯೋಗಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನು ನೋಡಿ. ಬೇರೆಯವರಿಗೆ ಬಂಡೆಯಾಗಿ ಕಲಾಂ ಅವರು ಒಬ್ಬ ಶಿಲ್ಪಿ. ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಅಬ್ದುಲ್ ಕಲಾಂ ಅವರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತ್ತು. ಕಲಾಂ ಬರೆದ ಒಂದು ಕವನ ಸಾಲು ಎಷ್ಟು ಅರ್ಥಪೂರ್ಣವಾಗಿದೆ. ಕಲಾಂ ಅವರು ಒಂದು ಕವನವನ್ನು ಬರೆದಿದ್ರು. ಆ ಕವನದಲ್ಲಿಯ ಒಂದು ಸಾಲು ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ವೇಟೇಜ್, ಎಷ್ಟು ತೂಕವನ್ನು ಉಳ್ಳದ್ದಾಗಿದೆ ಅನ್ನೋದನ್ನು ನೀವು ನೋಡಿದರೆ, ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಮತ್ತೊಮ್ಮೆ ನೋಡಿ, ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್ ಅಂದರೆ ನಿಮ್ಮ ಸಾಧನೆಯ ಹೆಜ್ಜೆಯ ಗುರುತು ಶಾಶ್ವತವಾಗಿ ಅಚ್ಚಳಿಯದೆ ಉಳಿಯಬೇಕು ಅಂತೇಳಾದರೆ, ನೀವು ಮಾಡಿದ ಸಾಧನೆ ಮುಂದಿನ ಪೀಳಿಗೆಯವರಿಗೂ ಅದು ಸಿಗಬೇಕು, ದೊರೆಯಬೇಕು ಅಂತೇಳಾದರೆ, ಅದು ಹಾಗೇ ನಿಮ್ಮ ಆ ಹೆಜ್ಜೆ, ಸಾಧನೆಯ ಹೆಜ್ಜೆ ಅಚ್ಚಾಗಿ ಅಚ್ಚಾಗಿ ಅಮರವಾಗಿ ಶಾಶ್ವತವಾಗಿ ಉಳಿಯಬೇಕು ಅಂತೇಳಿದರೆ ನೀವೇನು ಮಾಡಬಾರ್ದಂತೆ, ಉಸುಕಿನ ಮೇಲೆ ಇಟ್ಟಿರುವ ಹೆಜ್ಜೆಯನ್ನು ನೀವು ಎಳಿಬಾರ್ದಂತೆ. ಡ್ರ್ಯಾಗ್ ಅಂತಂದರೆ ಎಳಿಬಾರ್ದು ಅಂತ. ಎಳೆದ್ರೆ ಏನಾಗೋಗ್ತದೆ, ಹೆಜ್ಜೆ ಮೂಡೋದಿಲ್ಲ. ಅಲ್ಲಿ ಅಚ್ಚಾಗಿ ಅಂದರೆ ನಿಮ್ಮ ಹೆಜ್ಜೆ ಬಲವಾಗಿರಬೇಕು, ದೃಢವಾಗಿ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನೇ ಸಾಧನೆ ಮಾಡುವುದಿದ್ರೂ ಕೂಡ ನಿಮ್ಮ ಸಾಧನೆಯ ಗುರುತು, ಆ ಹೆಜ್ಜೆಯ ಗುರುತು ಮುಂದಿನ ಪೀಳಿಗೆಗೂ ಇರಬೇಕು, ಶಾಶ್ವತವಾಗಿ ಇರಬೇಕು. ಅದನ್ನು ಯಾವತ್ತೂ ಕೂಡ ಹಿಂಗೆ ಎಳಿಬಾರ್ದು, ಹೆಜ್ಜೆ ಮೂಡದ ರೀತಿಯಲ್ಲಿ ನೀವು ಡ್ರ್ಯಾಗ್ ಮಾಡಬಾರ್ದು ಅಂತ ಅವರು ಬರೆದಿದ್ರಂತೆ. ಬದ್ಧತೆಯಿಂದ ಸಾಧನೆಗಿರುವ ಮಾರ್ಗದಲ್ಲಿ ಕ್ರಮಿಸಲು ಅಗತ್ಯವಾದ ಮನೋಭಾವ ಇಲ್ಲಿದೆ. ನೋಡಿ, ಒಂದೊಂದು ಅವರ ವ್ಯಕ್ತಿತ್ವದ ಗುಣಗಳು ಕೂಡ, ಸ್ವಭಾವಗಳು ಕೂಡ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂಥದ್ದು, ಸ್ಫೂರ್ತಿಯಾಗುವಂಥದ್ದು. ಇನ್ನು ಅವರ ಬದುಕಿನ ಕೆಲವು ರಸಮಯ ನಿಮಿಷಗಳು ಅಥವಾ ಕ್ಷಣಗಳು ಕೆಲವೊಂದಿಷ್ಟು. ಹೇಗೆ 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೀತಾ ಇತ್ತು. ಪೃಥ್ವಿ ಇದು ಕ್ಷಿಪಣಿ. ಅಬ್ದುಲ್ ಕಲಾಂ ರವರನ್ನ ಗೊತ್ತುಂಟಲ್ಲ ನಿಮಗೆ, ಕ್ಷಿಪಣಿ ಮಾನವ ಅಂತಲೇ ಕರೀತಾರೆ. ಅಬ್ದುಲ್ ಕಲಾಂ ರವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಬ್ದುಲ್ ಕಲಾಂ ಅವರನ್ನ ಕರೆಯುವಂಥದ್ದು. ಪೃಥ್ವಿ ಎನ್ನುವಂಥ ಒಂದು ಕ್ಷಿಪಣಿ 1988ರಲ್ಲಿ ಪರೀಕ್ಷಾರ್ಥವಾಗಿ ಉಡಾವಣೆ ಆಗಬೇಕು. ಹೈದರಾಬಾದಿನ ಒಂದು ಸಂಶೋಧನಾ ಕೇಂದ್ರ, ಅದು ಪ್ರಯೋಗಾಲಯ. ಇದರ ನಿರ್ದೇಶಕರು ವಿಜಯ್ ಸುಂದರಂ ಅಂತ. ಈ ಒಂದು ಕ್ಷಿಪಣಿ ಉಡಾವಣೆ ಆಗಬೇಕಲ್ಲ,
ಅದರ ಒಂದು ನಿರ್ದೇಶಕರು ವಿ.ಜೆ. ಸುಂದರಂ ಅಂತ ಅನ್ನುವರು. ಕೆಲಸಗಳು ತಡವಾದದ್ದಕ್ಕೆ ಸಬೂಬುಗಳನ್ನು ಹೇಳುತ್ತಾ ತಮ್ಮನ್ನು ಕೆಲವರು ಸಮರ್ಥಿಸಿಕೊಳ್ಳುತ್ತಿದ್ದರು. ಆ ದಿನದ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಈ ಕ್ಷಿಪಣಿ ಉಡಾವಣೆಗೆ ಏನೋ ತಾಂತ್ರಿಕವಾದಂಥ ತೊಂದರೆಗಳು ಅಥವಾ ಏನೋ ತಡವಾಯಿತು, ಹಾಗಾಗಿ ಉಡಾವಣೆ ಆಗಲಿಲ್ಲ. ಆ ಉಡಾವಣೆ ಆಗೋದಕ್ಕೆ ತಡವಾಯಿತಲ್ಲ, ಅದಕ್ಕೆ ಕೆಲವು ಸಬೂಬುಗಳನ್ನು ಹೇಳ್ತಾ ಆ ಉಡಾವಣೆಗೆ ನಿಯೋಜಿತರಾಗಿರುವಂಥ ಒಂದು ಗುಂಪೇನಿದೆಯಲ್ಲ, ವಿಜ್ಞಾನಿಗಳ ತಂಡ, ಅದರಲ್ಲಿ ಕೆಲವರು ಏನು ಮಾಡಿದ್ರು, ಕೆಲವು ಸಬೂಬುಗಳನ್ನು, ಸಬೂಬು ಅಂತ ಹೇಳಿದರೆ ನೆಪಗಳನ್ನು, ಕಾರಣಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಹಾಗಾಗಿತ್ತು, ಹೀಗಾಯಿತು, ಆ ದೋಷ ಆಯಿತು, ಈ ದೋಷ ಆಯಿತು, ಏನೇನೋ ಅಂದರು ಅವರು. ಮೀಟಿಂಗು ಆಗಬೇಕು, ಸಭೆ ಆಗಬೇಕು ಅವತ್ತು. ಯಾಕೆ ಹೀಗಾಯಿತು ಅಂತ, ಕ್ಷಿಪಣಿ ಅವರು ನಿರ್ಧರಿಸಿದ ಒಂದು ಸಮಯಕ್ಕೆ ಉಡಾವಣೆ ಆಗಲಿಲ್ಲ, ಹಾಗಾಗಿ ಯಾಕೆ, ಏನು ಕಾರಣ ಅಂತ ಹೇಳ್ಕೊಂಡು ಒಂದು ಸಭೆ ಮಾಡ್ತಾರೆ ಆ ವಿಜ್ಞಾನಿಗಳ ತಂಡ. ಆ ವಿಜ್ಞಾನಿಗಳ ಒಂದು ತಂಡದ ನಿರ್ದೇಶಕರು ವಿ.ಜೆ. ಸುಂದರಂ ಅಂತೇಳಿ. ಆ ಸಭೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕೂಡ ಭಾಗವಹಿಸ್ತಾರೆ ಸಭೆಯಲ್ಲಿ. ಆ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಹೋದಂಥ ಅಬ್ದುಲ್ ಕಲಾಂ ರವರು ಆ ದಿನದ ಪತ್ರಿಕೆಯನ್ನು ಹಿಡ್ಕೊಂಡೇ ಹೋಗಿರ್ತಾರೆ. ಏನು ವಿಶೇಷ, ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು. ಸಿಕಂದರಾಬಾದಿನ ಶಾಲಾ ವಿದ್ಯಾರ್ಥಿನಿಯೊಬ್ಬಳು ಈ ಪೃಥ್ವಿ ಕ್ಷಿಪಣಿಯ ಮಾದರಿಯನ್ನ ಮಾಡಿದ್ದಂತೆ. ಮಾಡೆಲ್, ಪೃಥ್ವಿ ಕ್ಷಿಪಣಿಯ ಮಾಡೆಲ್ ಅನ್ನ ತಯಾರಿಸಿದ್ದು. ಆ ಒಂದು ಮಾಡೆಲ್, ಆ ಒಂದು ಮಾದರಿ ಅಂದಿನ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಉಪನಿರ್ದೇಶಕ ಸಾರಸ್ವತ್, ಈ ಒಂದು ಉಡಾವಣೆ, ಪೃಥ್ವಿ ಕ್ಷಿಪಣಿ ಉಡಾವಣೆಯ ತಂಡ ಏನಿದೆಯಲ್ಲ, ಆ ತಂಡದ ಉಪನಿರ್ದೇಶಕರು ಯಾರು, ಸಾರಸ್ವತ್ ಎನ್ನುವರು ಹೆಮ್ಮೆಯಿಂದ ಹೇಳಿಕೊಂಡ್ರು ಆ ವಿಷಯವನ್ನು, ಪತ್ರಿಕೆಯಲ್ಲಿ ಬಂದಂಥ ವಿಷಯವನ್ನು. ಏನಂತ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು. ನಾನು ಮಾಹಿತಿ ನೀಡಿದ್ದೆ. ನೋಡಿ ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂತಂದು ಯಾರು, ಸಾರಸ್ವತ್ ಎನ್ನುವರು. ಆ ಹುಡುಗಿ, ಆ ವಿದ್ಯಾರ್ಥಿನಿ ಪೃಥ್ವಿ ಕ್ಷಿಪಣಿಯ ಕುರಿತಾಗಿ ನನ್ನಲ್ಲಿ ಕೇಳಿದ್ಲು. ಆಕಾರ, ಗಾತ್ರ ಇವೆಲ್ಲವನ್ನ ವಿಚಾರಿಸಿದ್ಲು. ನಾನು ಎಲ್ಲ ಮಾಹಿತಿಯನ್ನು ನೀಡಿದ್ದೆ ಅವಳಿಗೆ. ಆ ನನ್ನ ಮಾಹಿತಿಯ ಮೇರೆಗೆ ಅವಳು ಎಂಥ ಅತ್ಯದ್ಭುತವಾದಂಥ ಒಂದು ಮಾದರಿಯನ್ನು ತಯಾರಿಸಿದ್ದಾಳೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಸಾರಸ್ವತಿ ಎನ್ನುವಂಥ ಉಪನಿರ್ದೇಶಕರು ಹೇಳ್ಕೊಳ್ತಾರೆ ಆ ಸಭೆಯಲ್ಲಿ. ಆಗ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರದು? ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ. ಅಬ್ದುಲ್ ಕಲಾಂ ಅವರು ತಟ್ಟನೆ ಸಲಹೆ ಮಾಡಿದರು. ಪೃಥ್ವಿ ಕ್ಷಿಪಣಿಯ ಮಾದರಿಯನ್ನ ಅತ್ಯದ್ಭುತವಾಗಿ ಆ ಶಾಲಾ ವಿದ್ಯಾರ್ಥಿನಿ ತಯಾರಿಸಿದ್ದಾಳೆ ಅಂತ ಹೇಳಾದ್ರೆ, ಅವಳಿಗೆ ಅದರಲ್ಲಿ ಅಷ್ಟು ಆಸಕ್ತಿ ಇದೆ ಅಂತ ಹೇಳಾದ್ರೆ, ಆ ವಿದ್ಯಾರ್ಥಿನಿಯನ್ನ ಯಾಕೆ ಇಲ್ಲಿಗೆ ಕರೆಸಬಾರದು? ಪೃಥ್ವಿ ಕ್ಷಿಪಣಿ ಉಡಾವಣೆ ಆಗುವ ಸಮಯದಲ್ಲಿ ಅವಳನ್ನ ಇಲ್ಲಿಗೆ ಯಾಕೆ ಕರೆಸಬಾರದು? ಯಾಕೆ ಅವಳು ಪ್ರತ್ಯಕ್ಷವಾಗಿ ಈ ಪೃಥ್ವಿ ಕ್ಷಿಪಣಿಯನ್ನ ನೋಡಿ ಆನಂದಿಸಬಾರದು? ಅಥವಾ ಮುಂದೆ ಏನು ಪ್ರೇರಣೆಯ, ಸ್ಫೂರ್ತಿ, ಪ್ರಚೋದನೆಯನ್ನ ಪಡಿಬಾರದು ಅಂತ ಹೇಳ್ಕೊಂಡು ಅಬ್ದುಲ್ ಕಲಾಂ ಅವರು ಸಲಹೆ ನೀಡಿದ್ದಾರಂತೆ. ಮುಂದೆ ಆ ಹುಡುಗಿಯನ್ನು ಇಲಾಖೆಯ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಪೃಥ್ವಿಯನ್ನು ತೋರಿಸಿದರು. ಮುಂದೆ ಆ ಹುಡುಗಿಯನ್ನ ಇಲಾಖೆಯ ಕಾರಿನಲ್ಲಿ ಕರ್ಕೊಂಡು ಬರ್ತಾರೆ. ಉಡಾವಣೆಗೆ ಸಿದ್ಧತೆಗೊಂಡಿರುವಂತಹ ಪೃಥ್ವಿ ಕ್ಷಿಪಣಿಯನ್ನ ತೋರಿಸ್ತಾರೆ. ಕ್ಷಿಪಣಿಯ ಮೈ ಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದವೋ ಯಾರು ತಾನೇ ಹೇಳಬಲ್ಲರು? ಆ ವಿದ್ಯಾರ್ಥಿನಿ ನಿಜವಾದ ಪೃಥ್ವಿ ಕ್ಷಿಪಣಿಯ ಮೈಯನ್ನ ಹಿಂಗೆ ಸವರುತ್ತಾಳೆ, ತಡವುತ್ತಾಳೆ. ಅದೆಂಥ ಅದ್ಭುತವಾದಂಥ ಆನಂದವನ್ನ ಅವಳು ಅನುಭವಿಸಿರ್ಲಿಕ್ಕಿಲ್ಲ. ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ, ಮೀಟಿಂಗ್ ಮಧ್ಯದಲ್ಲಿ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ? ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗಾದ ಆನಂದ ಹೇಳತೀರದು. ಕ್ಯಾಂಟೀನಿನಲ್ಲಿ ಊಟ ಮಾಡುವಾಗ ಆ ವಿದ್ಯಾರ್ಥಿನಿಯನ್ನ ಕೇಳ್ತಾರೆ ಅಬ್ದುಲ್ ಕಲಾಂ ರವರು. ಪ್ರೀತಿಯಿಂದ, ವಾತ್ಸಲ್ಯದಿಂದ ಆ ವಿದ್ಯಾರ್ಥಿನಿಯ ಬಳಿ ಕೂತ್ಕೊಂಡು ವಿಚಾರಿಸ್ತಾರೆ, ನೀನು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದ್ದೀಯಾ? ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ? ನಿನ್ನ ಹವ್ಯಾಸಗಳೇನು? ಅಥವಾ ನಿನ್ನ ಆಸಕ್ತಿಗಳು ಯಾವುದರ ಕಡೆಗಿದ್ದಾವೆ? ಎಲ್ಲವನ್ನ ಪ್ರೀತಿಯಿಂದ ಹತ್ತಿರದಲ್ಲಿ, ಪಕ್ಕದಲ್ಲಿ ಕೂರಿಸಿಕೊಂಡು ಕೇಳ್ತಾರೆ ಆ ವಿದ್ಯಾರ್ಥಿಯಲ್ಲಿ. ದೇಶದ
ಶ್ರೇಷ್ಠ ವಿಜ್ಞಾನಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಪಕ್ಕದಲ್ಲಿ ಕೂತು ಅಷ್ಟು ವಾತ್ಸಲ್ಯಭರಿತರಾಗಿ ವಿಚಾರಿಸ್ಕೊಳ್ತಾರೆ ಆ ವಿದ್ಯಾರ್ಥಿನಿ ಅಂತನ್ನುವಾಗ ಆ ವಿದ್ಯಾರ್ಥಿನಿಗಾದಂಥ ರೋಮಾಂಚನ, ಆ ಪುಳಕ, ಆ ಕ್ಷಣದಲ್ಲಿ ಅವಳು ಅನುಭವಿಸಿದ ಆನಂದ, ಆ ಒಂದು ರೋಮಾಂಚನ ಯಾವ ರೀತಿಯಾಗಿದ್ದಿರಬಹುದು ಊಹಿಸಿ ನೀವು. ನಿಮ್ಮ ಹತ್ತಿರ ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿ ಕುಳಿತು ನಿಮ್ಮನ್ನ, ನಿಮ್ಮ ಯೋಗಕ್ಷೇಮವನ್ನ ನಿಮ್ಮ ಕುರಿತಾಗಿ ಕೇಳ್ತಾ ಹೋದ್ರೆ ಏನನ್ನಿಸ್ಲಿಕ್ಕಿಲ್ಲ ನಿಮಗೆ? ಯಾವ ಒಂದು ಅನುಭೂತಿ ಆಗ್ಲಿಕ್ಕಿಲ್ಲ ನಿಮಗೆ? ಅಬ್ದುಲ್ ಕಲಾಂ ಅಂತವರು ನಿಮ್ಮ ಪಕ್ಕದಲ್ಲಿ ಕೂತು ನಿಮ್ಮ ಬಗ್ಗೆ ವಿಚಾರಿಸಿದ್ರೆ ರೋಮಾಂಚನ ಆಗದೆ ಇರ್ತದ? ಆ ವಿದ್ಯಾರ್ಥಿನಿಗೂ ಹಾಗೇ ಆಯಿತು. ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.